ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಉಕ್ಕಿನ ಅವರೆಕಾಳು ಸಾಂಬಾರು ಮಾಡ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬೋಣ. ಇದಕ್ಕೆ ನಾನು ಸ್ವಲ್ಪ ತರಕಾರಿನೇ ಯೂಸ್ ಮಾಡಿದ್ದೀನಿ. ಅದಕ್ಕೆ ಫಸ್ಟ್ ಎತ್ತಿನ ಬೇಳೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಸೋಂಪು, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಾವು ಈ ಥರ ಹುರಿದು ಫ್ರೈ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಟೊಮೊಟೊ ಹಾಕ್ಕೊಳ್ಳೋಣ. ಹಾಕಿ ಸ್ವಲ್ಪ ಫ್ರೈ ಆಗಬೇಕು. ಚೆನ್ನಾಗಿ ತುಂಬ ಟೇಸ್ಟಾಗಿರುತ್ತೆ. ನಾವು ಈ ಥರ ಮಾಡೋದ್ರಿಂದ ಸಾಂಬಾರು ಇದು ಒಳ್ಳೆ ಕಾಂಬಿನೇಷನ್. ಮುದ್ದೆ ಜೊತೆಗೆ, ಚಪಾತಿ, ದೋಸೆ, ಇಡ್ಲಿ ಜೊತೆ ಎಲ್ಲ ನೋಡಿ. ಸ್ವಲ್ಪ ಪುದೀನ, ಕೊತ್ತಂಬರಿ, ಒಂದು ಹಸಿಮೆಣಸು ಹಾಕೋತೀವಿ. ಹಾಕಿದ್ದೀನಿ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಮಸಾಲೆ ಸ್ಪೈಸಸ್ ಹಾಕೋಣ. ನಾನು ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ ಹಾಕೊಂಡಿದ್ದೀನಿ. ನೀವು ಸಾಂಬಾರು ಪುಡಿ ಇದ್ರೂ ಹಾಕ್ಕೊಬೋದು. ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ಹಸಿ ವಾಸನೆ ಇರುತ್ತೆ, ಇಲ್ಲಾಂದರೆ ಸೀದೋಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕೋಣ. ಇದು ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ ಎಲ್ಲ ಆಗಿದೆ, ಫ್ರೈ ಆಗಿದೆ. ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ಳೋಣ. ನೀವು ಕಟ್ ಮಾಡಿ ಹಾಕ್ಕೊಳ್ಳಿ. ನಾನು ತುರ್ದು ಹಾಕ್ಕೊಂಡಿದ್ದೀನಿ. ಇವತ್ತು ತುರ್ದು ಹಾಕೊಂಡ್ಮೇಲೆ ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪ ಚಕ್ಕೆ, ಎರಡೇ ಲವಂಗ ಹಾಕಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಆ ಬಿಸಿಲೇ ಫ್ರೈ ಆಗುತ್ತೆ ತೆಂಗಿನಕಾಯಿ. ನೋಡಿ ಸ್ಟವ್ ಆಫ್ ಮಾಡಿದೆ. ಈಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು ಜಜ್ಜಿ ಹಾಕಿದ್ದೀನಿ. ಈರುಳ್ಳಿ ಒಂದು ಹಾಕಿ ಸ್ವಲ್ಪ ಕರಿಬೇವು ಹಾಕ್ತೀನಿ. ಬೆಳ್ಳುಳ್ಳಿ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಚಿಪ್ಪೆ ಜೊತೆಗೆ ಜಜ್ಜಿ ಹಾಕಿದ್ದೀನಿ. ಈಗ ಬಿಸಿಲು ಹಾಕೋಣ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು 2 ನಿಮಿಷ ಫ್ರೈ ಆಗಲಿ. ಅವಾಗಲೇ ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ. ಸ್ವಲ್ಪ ಅರ್ಶಿನ ಹಾಕ್ತೀನಿ. ಹಾಕಿ ಫ್ರೈ ಮಾಡ್ಕೊಂಡು ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಾನು ಕಮೆಂಟ್ ಮಾಡಿ. ಇಷ್ಟ ನನ್ನ ಚಾನಲ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ. ನೀವು ರುಬ್ಬಿರುವಂಥ ಮಸಾಲೆ ಹಾಕೋಣ. ಹಾಕಿ ಅದನ್ನ ಒಂದು ಮಿಕ್ಸ್ ಮಾಡೋಣ. ಆಲ್ರೆಡಿ ನಾವು ಹುರಿದಿರೋದ್ರಿಂದ ಮಸಾಲೆ ಏನು ಹಸಿ ವಾಸನೆ ಇರಲ್ಲ. ಸೊ ಹಾಗಾಗಿ ನೀರು ಹಾಕೋಣ. ನಾನು ಮಿಕ್ಸಿಲಿರೋ ನೀರು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ಖಾರನ ಸ್ವಲ್ಪ ಉಪ್ಪು ಹಾಕೊಂಬಿಡೋಣ. ಈ ಟೈಮಲ್ಲೇ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀರು ಇಷ್ಟು ಸಾಕು. ಕುದ್ಮೇಲೆ ಗಟ್ಟಿಯಾಗುತ್ತೆ ಸಾಂಬಾರು. ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ತರಕಾರಿ ಹಾಕೋತಾ ಇದ್ದೀನಿ. ಇವತ್ತು ನಾನು ಚಪ್ಪರದ ಅವರೆಕಾಯಿ ಮತ್ತು ಬದನೆಕಾಯಿ ಹಾಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ನೀವು ಆಲೂಗಡ್ಡೆ ಕೂಡ ಹಾಕ್ಕೊಬೋದು. ಇದ್ರ ಜೊತೆಗೆ ಕ್ಯಾರೆಟು ಹಾಕ್ಕೊಬೋದು, ಬೀನ್ಸು ಹಾಕ್ಕೊಬೋದು. ತರಕಾರಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ತರಕಾರಿ ಹಾಕಿ ಮಾಡಿ. ಈ ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನಾನು ಕುಕ್ಕರ್ ಹಾಕಿ ಒಂದೇ ಒಂದು ವಿಸಿಲ್ ಕೂಗಿಸ್ತೀನಿ, ಜಾಸ್ತಿ ಬೇಡ. ತುಂಬ ಬೆಂದೋದ್ರೆ ಚೆನ್ನಾಗಿರಲ್ಲ ಟೇಸ್ಟು. ಚೆನ್ನಾಗಿ ಕುದಿದಿದೆ ನೋಡಿ. ಈಗ ನೋಡೋಕೆ ತುಂಬ ತೆಳ್ಳ ಇದೆ ಅನಿಸುತ್ತೆ. ಅದು ಕುದ್ಮೇಲೆ ಗಟ್ಟಿ ಆಗುತ್ತೆ. ನೀವು ಟೈಮ್ ಇದೆ ನೀವು ಹಾಗೆ ಕೂಡ ಬೇಯಿಸ್ಕೊಬೋದು. ಒಂದು 20 ನಿಮಿಷ ಬೆಂದೋಗುತ್ತೆ ಕಾಯಿ ತರಕಾರಿಗಳೆಲ್ಲ. ನೋಡಿ ರೆಡಿಯಾಗಿದೆ. ನಾನು ಕುಕ್ಕರ್ ಕೂಗಿಸ್ಕೊಂಡೆ. ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಸಾಕು ಒಂದು ವಿಸಿಲ್ ಬರೋಕ್ಕೆ ಮುಂಚೆನೇ ಸ್ಟವ್ ಆಫ್ ಮಾಡಿಬಿಟ್ರೆ ಇನ್ನೂ ಬೆಸ್ಟು. ಈಗ ರೆಡಿಯಾಗಿದೆ ನೋಡಿ ನಮ್ಮ ಸಾಂಬಾರು. ಇದು ಒಳ್ಳೆ ಕಾಂಬಿನೇಷನ್. ನಾನು ಹೇಳ್ದಂಗೆ ನಿಮಗೆ ಇಡ್ಲಿ, ದೋಸೆ, ಬೆಳಗ್ಗೆ ಟಿಫನ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.